ಮುಖ್ಯಮಂತ್ರಿಗಳಿಗೆ ಈಗ ಬಹು ದೊಡ್ಡದಾಗಿ ಜವಾಬ್ದಾರಿ ಏನು ಅಂತಂದ್ರೆ ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡೋದು. ಸೊ ಈಗ ಮೈಸೂರು ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಿಕೊಳ್ಳೋಕೆ ಸಿಎಂ ಸಿದ್ದರಾಮಯ್ಯನವರು ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ನಾಳೆಯಿಂದ 3 ದಿನ ಮೈಸೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ನಾಳೆ ವರುಣ ಟಿ ನರಸೀಪುರದಲ್ಲಿ ಪ್ರಚಾರ ನಡೆಸ್ತಾರೆ. ನಾಡಿದ್ದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಾರೆ. ಈ ವೇಳೆ ಹಳೆ ದೋಸ್ತಿ ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೂ ಕೂಡ ಭೇಟಿ ನೀಡಿ ಪಕ್ಷದ ಅಭ್ಯರ್ಥಿಗಳ ಪರ ಬೆಂಬಲ ಕೋರುವಂತ ಸಾಧ್ಯತೆ ಇದೆ ಅಂತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಚಿವ ಮಹದೇವಪ್ಪ, ರಾಜಕೀಯವಾಗಿ ಯಾರು ಯಾವ ಪಕ್ಷಕ್ಕಾದರೂ ಸೇರಬಹುದು ಅಂದಿದ್ದಾರೆ. ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ ನಂಬಿಕೆ ಇಟ್ಕೊಂಡು ಕಾಂಗ್ರೆಸ್ಗೆ ಬರೋರಿಗೆ ಕಾಂಗ್ರೆಸ್ಸಿನ ಬಾಗಿಲು ತೆರೆದಿದೆ. ಅದು ಎಲ್ರಿಗೂ ಅನ್ವಯಿಸ್ತದೆ. ಅವ್ರು ಏನು ಮಾಡಬೇಕು ಅನ್ನೋದು ಅವರು ವಿವೇಚನೆ ಬಿಟ್ಟಿತ್ತು. ಚುನಾವಣಾ ರಾಜಕಾರಣದ ನಿವೃತ್ತಿ ಆದ್ರಲ್ಲ, ಅದಷ್ಟೇ ಕೇಳಿದ್ವಿ. ಮತ್ತು ಅವರು ಆರೋಗ್ಯ ಚೆನ್ನಾಗಿರಲಿ. ಇನ್ನು ಅಳಿಯ ಚಿಕ್ಕಪೆದ್ದಣ್ಣಗೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಚಿವ ಮುನಿಯಪ್ಪ ಮಾರ್ಮಿಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಚಿಕ್ಕಪೆದ್ದಣ್ಣನಿಗೆ ಟಿಕೆಟ್ ಕೊಡಲು ತೀರ್ಮಾನಿಸಿತ್ತು. ಆದರೆ ಬಣಗಳ ನಡುವಿನ ಬಂಡಾಯ ಶಮನ ಮಾಡಲು ಸಿಎಂ ಡಿಸಿಎಂಗೆ ಹೇಳಿದ್ರು. ಸಮಸ್ಯೆ ಸರಿಪಡಿಸಲು ಅವರಿಬ್ಬರಿಂದಲೂ ಕೂಡ ಆಗಲಿಲ್ಲ. ಅಳಿಯನಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸಿಕೊಂಡು ಬರೋದಾಗಿ ಸುರ್ಜೇವಾಲಾಗ್ ನಾನು ಹೇಳಿದ್ದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿದ್ದೇನೆ. ಗೌತಮ್ ಒಳ್ಳೆ ಹುಡುಗ, ಗೆಲ್ಲಿಸಲು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಅಭ್ಯರ್ಥಿಯಾಗಿ ಘೋಷಿಸಿದ್ರೂ ಕೋಲಾರದತ್ತ ಮುಖ ಮಾಡಿಲ್ಲ. ಇನ್ನು ಗೌತಮ್ ಬಣಗಳ ನಡುವಿನ ಭಿನ್ನಮತ ಶಮನಕ್ಕಾಗಿ ಬೆಂಗಳೂರಿನಲ್ಲೇನೆ ಸಭೆ ನಡೆಸಿದ್ದಾರೆ. ಕೋಲಾರದಲ್ಲಿ ಬೆಂಬಲ ನೀಡುವಂತೆ ರಮೇಶ್ ಕುಮಾರ್, ಮುನಿಯಪ್ಪ ಬಣಗಳ ಮುಖಂಡರಲ್ಲಿ ಈಗ ಮನವಿಯನ್ನ ಕೂಡ ಮಾಡಿದ್ರು. ಇತ್ತ ಚಿಕ್ಕಬಳ್ಳಾಪುರ ಟಿಕೆಟ್ ಕೈತಪ್ಪಿದ್ದಕ್ಕೆ ಮುನಿಸಿಕೊಂಡಿರುವಂತಹ ಶಿವಶಂಕರ್ ರೆಡ್ಡಿ ನಿವಾಸಕ್ಕೆ ಸಚಿವ ಎಂಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಮನವೊಲಿಸಿದ್ರು. ಸೂಕ್ತ ಸ್ಥಾನಮಾನ ನೀಡಿದ್ರಷ್ಟೇ ಚುನಾವಣೆಯಲ್ಲಿ ಬೆಂಬಲಿಸೋದಾಗಿ ಶಿವಶಂಕರ್ ರೆಡ್ಡಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಎನ್ನಲಾಗಿದೆ. ಹೈಕಮಾಂಡ್ನವರು ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ರು, ತೀರ್ಮಾನ ಮಾಡಿದ್ರು ಚಿಕ್ಕಪೆದ್ದಣ್ಣ. ನಮ್ಮಲ್ಲಿ ಸ್ವಲ್ಪ ಜಗಳಗಳಿದ್ದಕ್ಕೆ ಅಧ್ಯಕ್ಷರಿಗೂ ಮುಖ್ಯಮಂತ್ರಿಗಳು ಬಿಟ್ಟರು. ಅವರು ಇದನ್ನು ಪರಿಹಾರ ಮಾಡೋಕ್ಕಾಗದೆ 3ನೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ. ನಾನು ಹೇಳಿ ನೋಡಿದೆ, ಅವಕಾಶ ಮಾಡಿಕೊಡಿ, ಗೆಲ್ಸ್ಕೊಡ್ತೀನಿ ಅಂತ. ಆದರೂ ಕೂಡ ಆಗ್ತಾ ಇಲ್ಲ ಅವ್ರ ಕೈಲಿ. ಆದ್ರಿಂದ ನಾನು ಕೂಡ ವೇಣುಗೋಪಾಲ್ ಸಂಪರ್ಕ ಮಾಡಿದ್ರು, ಸುರ್ಜೇವಾಲ ಸಂಪರ್ಕ ಮಾಡಿದ್ದೀನಿ. ಅವರಿಗೆ ಹೇಳಿದೆ, ಪಕ್ಷ ಯಾವುದೇ ಒಂದು ಅಭ್ಯರ್ಥಿಯನ್ನು ಕೊಡಲಿ, ಅವರಿಗೆ ಕೆಲಸ ಮಾಡಿ ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಆ ಮಾತಿಗೆ ನಿಂತಿದ್ದೇನೆ. ಚಿಕ್ಕಬಳ್ಳಾಪುರ ಲೋಕಸಭೆಯ ಕ್ಷೇತ್ರದಲ್ಲಿ ಎಸ್ಆರ್ ವಿಶ್ವನಾಥ್ ವರ್ಸಸ್ ಡಾಕ್ಟರ್ ಸುಧಾಕರ್ ಫೈಟ್ ಇನ್ನು ಮುಂದುವರೆದಿದೆ. ವಿಶ್ವನಾಥ್ ಅವರ ನಿವಾಸಕ್ಕೆ ಡಾಕ್ಟರ್ ಸುಧಾಕರ್ ಇವತ್ತು ತೆರಳಿದರು. ವಿಶ್ವನಾಥ್ ನಿರಾಕರಿಸಿ ಮನೆಯಿಂದ ಹೊರಬರಲೇ ಇಲ್ಲ. ಮುಜುಗರಕ್ಕೊಳಗಾಗಿ ಸುಧಾಕರ್ ವಾಪಸ್ಸಾದರು. ನಾನು ವಿಶ್ವನಾಥ ಸ್ನೇಹಿತರು, ನಮ್ಮ ನಾಯಕರು ಸಮಸ್ಯೆ ಬಗೆಹರಿಸುತ್ತಾರೆ ಅಂತ ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಿಶ್ವನಾಥ್ ಮಾತನಾಡಿ, ನನ್ನ ಭೇಟಿಗೆ ಬರೋದಾಗಿ ಸುಧಾಕರ್ ಹೇಳಿಲ್ಲ. ಮೊದಲೇ ಹೇಳಿದ್ರೆ ಕಾರ್ಯಕರ್ತರ ಸಮ್ಮುಖದಲ್ಲೇ ಮಾತನಾಡ್ತಾ ಇದ್ದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಈ ಮಧ್ಯೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರೋಧಿಸಿ ಜೆಡಿಎಸ್ನ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಕಾಂಗ್ರೆಸ್ಗೆ ಜಂಪ್ ಆಗಿದ್ದಾರೆ. ಸುಧಾಕರ್ ನನ್ನ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ ಪೊಲೀಸ್ ಕೇಸ್ಗಳನ್ನೆಲ್ಲ ಹಾಕಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸ್ನೇಹಿತರು ಯಲಂಕ ಸ್ವಲ್ಪ ಬೇಸರದಲ್ಲಿ ಇದ್ರು. ಇವತ್ತು ಅವ್ರ ಮನೇಲಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಬಂದಿದ್ದೆ. ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷರು ವಿಜಯೇಂದ್ರರವರು ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ನಾವು ವಿಶ್ವನಾಥ್ರವರಿಗೆ ತಿಳಿ ಹೇಳಿ, ಇದುವರೆಗೂ ಕಾಂಗ್ರೆಸ್ ಬಾಗಿಲು ತಟ್ಟಿರಲಿಲ್ಲ. ಪ್ರಾಮಾಣಿಕವಾಗಿ ನಮ್ಮ ತಂದೆಯವರು ಇದ್ರು, ನಾನು ಇದ್ದೆ. ಆದರೆ ಇವತ್ತಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ನೋವಿನಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. 10 ತಿಂಗಳಾಯಿತು ಕಾಂಗ್ರೆಸ್ ಸರ್ಕಾರ ಬಂದು. ಒಂದೇ ಒಂದು ದೌರ್ಜನ್ಯ ಪೊಲೀಸ್ ಕೇಸ್ಗಳೇನಾದರೂ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿದೆಯಾ? ಇದೇ ಈ ವ್ಯಕ್ತಿ ಗೆದ್ದಿದ್ರೆ. ಏಪ್ರಿಲ್ 2ರಿಂದ ರಾಜ್ಯದಲ್ಲಿ ಅಮಿತ್ ಶಾ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ಚನ್ನಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸ್ತಾರೆ. ಡಿಕೆ ಸುರೇಶ್ ದೇಶ ವಿಭಜನೆ ಹೇಳಿಕೆ, ಡಿಕೆ ಬ್ರದರ್ಸ್ ಹೇಳಿಕೆ, ಗೂಂಡಾಗಿರಿ, ಕುಕ್ಕರ್, ಸೀರೆ ಹಂಚಿಕೆ ಅಸ್ತ್ರಗಳನ್ನು ಪ್ರಯೋಗಿಸುವ ಸಾಧ್ಯತೆ ಇದೆ. ಅದು ಎಂದಿನಂತೆ ರಾಜಕೀಯದಲ್ಲಿ ಇರುತ್ತೆ. ಅಮಿತ್ ಶಾ ರೋಡ್ ಶೋಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬೆಳಗ್ಗೆ ಸಂಜೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಕಿತ್ತಾಡ್ತಿದ್ದಾರೆ, ಅದಕ್ಕೆ ಚನ್ನಪಟ್ಟಣ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಇನ್ನು ಕುಮಾರಸ್ವಾಮಿ ಹಾರ್ಟ್ ಸರ್ಜರಿ ಬಗ್ಗೆ ಅನುಮಾನ ಪಟ್ಟ ರಮೇಶ್ ಬಂಡಿಸಿದ್ದೇಗೌಡಗೆ ಡಾಕ್ಟರ್ ಮಂಜುನಾಥ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಎಚ್ಡಿಕೆ ಹಾರ್ಟ್ ಆಪರೇಷನ್ ವೇಳೆ ನಾನಿದ್ದೆ ಅಂದಿದ್ದಾರೆ. ಮಾಡಿ ಅವ್ರು ತಪ್ಪಿಸಿ ಅವ್ರು ಯಾಕೆ ಮಾಡಿದ್ದಾರೆ, ವೈ ದೇ ಹ್ಯಾವ್ ಸೆಲೆಕ್ಟೆಡ್ ಚನ್ನಪಟ್ಟಣ ಅಂದ್ರೆ ಅಲ್ಲಿ JDS ಬಿಜೆಪಿ ಒಂದಾಗಿದೆ. ಅಲ್ಲಿ ವರ್ಕರ್ಸ್ ಒಂದಾಗ್ತಾ ಇಲ್ಲ. ಬಿಜೆಪಿ ವರ್ಕರ್ಸು JDS ವರ್ಕರು ಬೆಳಗ್ಗೆ ಸಾಯಂಕಾಲ ಕಿತ್ತಾಟ ಮಾಡಿಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಇದೆ, ಒಂದಾಗ್ತಾ ಇಲ್ಲ. ಅದಕ್ಕೆ ಅಮಿತ್ ಶಾ ಅವರು ಅಲ್ಲಿಂದ ಪ್ರಯತ್ನ. ಇದು ಆಧುನಿಕ ತಂತ್ರಜ್ಞಾನ ಇಲ್ಲದೇನೆ ಕಾಲಿನ ರಕ್ತನಾಳದ ಮೂಲಕ ಕವಾಟವನ್ನು ಬದಲಾಯಿಸಲಾಗಿದೆ. ಇಂಗ್ಲಿಷಲ್ಲಿ ಇದನ್ನ ಟಾವಿ ಅಂತಿದ್ದೀವಿ. ನಾವು ಕೂಡ ಈ ಪ್ರೊಸೀಜರ್ ಮಾಡಿದ್ದೀವಿ. ಅದಕ್ಕೋಸ್ಕರ
ಯಾವತ್ತೂ ಅಷ್ಟೇ ಯಾವುದೇ ಮಾಹಿತಿ ಇಲ್ಲದೇ ಯಾವುದ್ರ ಬಗ್ಗೆನೂ. ಇನ್ನೂ ಒಂದು ಮಾತು ಚೆನ್ನಾಗಿ ಹೇಳಿದರು ಅವರು. MBBS ಎಲ್ಲ ಕಲ್ತಾದ ನಂತರ 13 ವರ್ಷ ಬೇಕು ನೆಲ ತಿಳ್ಕೊಳ್ಳೋಕ್ಕೆ. ಅದನ್ನು ತಿಳ್ಕೊಂಡ ನಂತರನೂ ಕೂಡ ಒಂದಿಷ್ಟು ಅರ್ಥ ಆಗೋದಿಲ್ಲ. ಆದರೆ ಅವ್ರು ಏಕಾಏಕಿಯಾಗಿ ನಿಂತ್ಕೊಂಡ್ಬಿಟ್ಟು ಹೇಳ್ತಾರೆ. ಅವತ್ತೇ ಹೇಳ್ತಾ ಇದ್ದೆ ನಾನು ಬಂಡಿಸಿದ್ದೇಗೌಡರ ವಿಚಾರದಲ್ಲಿ, ತಿಳ್ಕೊಳ್ಬೇಕು, ಅದು ಮೆಡಿಕಲ್ ವಿಚಾರದಲ್ಲಿ ಏನೇನೋ ಮಾತಾಡೋಕ್ಕೆ ಹೋಗಬಾರ್ದು ಅಂತೇಳಿ ಡಾಕ್ಟ್ರು ಹೇಳಿದ್ದಾರೆ. ಕೇಳಿಸ್ಕೊಳ್ಳೋಣ. ಇನ್ನು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ 9 ತಿಂಗಳಲ್ಲೇನೆ ಜನಪ್ರಿಯತೆಯನ್ನು ಕಳೆದುಕೊಂಡಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಟೀಕಿಸಿದ್ದಾರೆ. ಅಲ್ಲದೆ ಲೋಕಸಭೆ ಚುನಾವಣೆ ಬಳಿಕ ಸರ್ಕಾರ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಎಷ್ಟು ದಿನ ಈ ಸರ್ಕಾರ ಇರುತ್ತೆ ಅಂತ ಹೇಳೋದಕ್ಕೆ ಹೋಗಲ್ಲ. ಈ ಸರ್ಕಾರದಿಂದ ಜನರು ಹತಾಶರಾಗಿದ್ದಾರೆ. ಮೋದಿ ಜನಪ್ರಿಯತೆ ಉತ್ತುಂಗದಲ್ಲಿ ಇದೆ. ಸಿದ್ದರಾಮಯ್ಯ DKಶಿಗೆ ಇದು ಅರ್ಥವಾಗಿ ಜ್ಞಾನೋದಯವಾಗಿದೆ ಅಂತಲೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ. 10 ತಿಂಗಳ ಹಿಂದೆ ಬಂದಿರತಕ್ಕಂತ ಈ ಹೊಸ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಹತಾಶರಾಗಿದ್ದಾರೆ ಇವತ್ತು. ಕಾರಣ ಏನು ಅಂತ ಹೇಳಿದ್ರೆ ಮೋದಿಜಿಯವರ ಜನಪ್ರಿಯತೆ. ದ ಮಿಸ್ಪ್ರೊಪಗಂಡಾ ಆಫ್ ದ ಪ್ರೆಸೆಂಟ್ ಕಾಂಗ್ರೆಸ್ ಗವರ್ಮೆಂಟ್ ಹಿಯರ್ ಇನ್ ಕರ್ನಾಟಕ is not going to yield results for the Congress party in the upcoming Lok Sabha elections. ಈಶ್ವರಪ್ಪನವರು ಯಾಕೋ ಹರಿಹಾಯೋದಿನ್ನು ನಿಲ್ಲಿಸ್ತಾ ಇಲ್ಲ ಯಡಿಯೂರಪ್ಪನವ್ರ ವಿಚಾರದಲ್ಲಿ. ಯಡಿಯೂರಪ್ಪನವರ ಹಿಡಿತದಿಂದ ಬಿಜೆಪಿಯನ್ನು ಮುಕ್ತಗೊಳಿಸಬೇಕು ಅನ್ನೋದು ನನ್ನ ಉದ್ದೇಶ ಅಂತ ಈಶ್ವರಪ್ಪನವರು ಗುಡುಕಿದ್ದಾರೆ. ಬೈಂದೂರಿನಲ್ಲಿ ಇವತ್ತು ಮಾತಾಡಿದರು. ನನ್ನದು ಬಿಜೆಪಿಯನ್ನು ವಿರೋಧಿಸುವ ಹೋರಾಟ ಅಲ್ಲ, ಹಿಂದುತ್ವದ ಪರವಾಗಿ, ಕುಟುಂಬ ರಾಜಕಾರಣದ ವಿರುದ್ಧವಾಗಿ ನನ್ನ ಹೋರಾಟ. ಪ್ರತಾಪ್ ಸಿಂಹ, CT ರವಿ, ಯತ್ನಾಳ್ ಫೋನ್ ಮಾಡಿದ್ದಾರೆ, ನಿಮ್ಮ ನಡೆ ಸರಿ ಇದೆ ಅಂತ ಎಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಂತ ಅಂದಿದ್ದಾರೆ. ಬಿಜೆಪಿಗೆ ಹಿಂದುಳಿದ ವರ್ಗದ ಯುವಕರು ಸಿಗ್ತಾರೆ ಅಂತ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ವಿ. ಯಡಿಯೂರಪ್ಪನವರು, ಅಮಿತ್ ಶಾ, ಕೇಂದ್ರದ RSS, ಬಿಜೆಪಿ ನಾಯಕರಿಗೆ ದೂರು ಕೊಟ್ಟರು. ಪ್ರಧಾನಿ ಮೋದಿಗೆ ನನ್ನ ಕೆಲಸದ ಬಗ್ಗೆ ಅರಿವಿದೆ, ಮನವೊಲಿಸಬೇಡಿ, ಹೋರಾಟಕ್ಕೆ ಅಡ್ಡಿ ಬರಬೇಡಿ ಅಂತ ಮೋದಿಗೆ ನಾನು ಮನವರಿಕೆ ಮಾಡ್ತೀನಿ ಅಂತಲೂ ಕೂಡ ಈಶ್ವರಪ್ಪನವರು ಹೇಳಿದ್ದಾರೆ. ಈ ಮಧ್ಯೆ ದೇವಾಲಯದಲ್ಲಿ ಪ್ರಚಾರ ನಡೆಸಿದ ಆರೋಪದ ಮೇಲೆ ಈಶ್ವರಪ್ಪನವರ ಮೇಲೆ ಚುನಾವಣಾ ಆಯೋಗದಲ್ಲಿ ದೂರು ದಾಖಲಾಗಿದೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಭಿನ್ನಮತದ ಬಿಸಿ ಈಗ ಏರ್ಪಟ್ಟಿದೆ. ಅಸಮಾಧಾನಿತ ಡಾಕ್ಟರ್ ಪ್ರಭಾಕರ್ ಕೋರೆಯನ್ನ ಶೆಟ್ಟರ್ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಚಿಕ್ಕೋಡಿಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ವಿರುದ್ಧ ಶಾಸಕ ರಾಜು ಕಾಗೆ ಹರಿಹಾಯ್ದಿದ್ದಾರೆ. ಸಮಯ ಬಂದಾಗ ಅಣ್ಣಾಸಾಹೇಬ್ ಜೊಲ್ಲೆ ಕುಂಡ್ಲಿ ಬಿಚ್ಚಿಡ್ತೀನಿ ಅಂದಿದ್ದಾರೆ. ಗದಗ್ನಲ್ಲಿ ಬಸವರಾಜ ಬೊಮ್ಮಾಯಿ JDS ಕಚೇರಿ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದರು. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಪ್ರಚಾರ ಮಾಡಿದರು. ಕಾರವಾರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಏಪ್ರಿಲ್ 12ರಂದು ನಾಮಪತ್ರ ಸಲ್ಲಿಸ್ತೀನಿ ಅಂದರು. ಕೋಲಾರ JDS ಬಿಜೆಪಿ ಸಮನ್ವಯ ಸಮಿತಿ ಸಭೆಯಲ್ಲಿ ಭಾಷಣ ಮಾಡುವ ವಿಚಾರ ಸಂಬಂಧ ಮಾಜಿ ಶಾಸಕ ಸಂಪಂಗಿ ಅಸಮಾಧಾನಗೊಂಡಿದ್ದರು. ಚಿತ್ರದುರ್ಗದಲ್ಲಿ ಬಿಜೆಪಿ JDS ಸಮನ್ವಯ ಸಭೆ ಬಳಿಕ ಗುಂಪು ಘರ್ಷಣೆ ಕೂಡ ನಡೆದಿದೆ. ಚಿತ್ರದುರ್ಗದಲ್ಲಿ ಬಿಜೆಪಿಯ ಶಾಸಕ ಚಂದ್ರಪ್ಪ ತಮ್ಮ ಮಗ ರಘುಚಂದನನ್ನ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾ ಇದ್ದಾರೆ. ಈ ಮಧ್ಯೆ ಹೆಣ್ಣು ಮಕ್ಕಳು ಅಡುಗೆ ಮನೆಗೆ ಲಾಯಕ್ಕು ಅಂತ ಶಾಮನೂರವರೇನು ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಗಾಯತ್ರಿ ಸಿದ್ದೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ಪ್ರಚಾರದ ಭರಾಟೆ ಈಗ ಜೋರಾಗಿದೆ. ಬೆಳಗಾವಿಯಲ್ಲಿ ಮಗ ಮೃಣಾಲ್ ಪರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಚಾರವನ್ನು ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಪ್ರವಾಹ ಬಂದಾಗ ಮೋದಿ ಮಾತನಾಡಲಿಲ್ಲ. ಮೂಕರಾಗಿ, ಕುರುಡರಾಗಿ ಇರೋ ಸಂಸದರು ನಮಗೆ ಯಾಕೆ ಬೇಕಾ ಅಂತ ವಾಗ್ದಾಳಿ ಎಲ್ಲ ನಡೆಸಿದರು. ಬಸವ ಜಯಮೃತ್ಯುಂಜಯ ಸ್ವಾಮೀಜಿಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಭೇಟಿಯಾಗಿದ್ದರು. ಚಿಕ್ಕೋಡಿಯಲ್ಲಿ ಪುತ್ರಿ ಪ್ರಿಯಾಂಕಾ ಪರ ಸಚಿವ ಸತೀಶ್ ಜಾರಕಿಹೊಳಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ದೇವಮೂಲೆಯಿಂದ ಪ್ರಚಾರ ಆರಂಭಿಸಿದ್ದಾರೆ. ಬಳ್ಳಾರಿಯಲ್ಲಿ ಅಭ್ಯರ್ಥಿ ತುಕಾರಾಂ, ನಾಗಾಸಾಧು ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಕೊಡಗು ರಕ್ಷಣಾ ವೇದಿಕೆ ಅಧ್ಯಕ್ಷ ಪವನ್ ಪೆಮ್ಮಯ್ಯ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಇಡಿ ಬಂಧನ ಖಂಡಿಸಿ ದೆಹಲಿ ರಾಮ್ಲೀಲಾ ಮೈದಾನದಲ್ಲಿ INDIA ಒಕ್ಕೂಟದ ಒಗ್ಗಟ್ಟು ಪ್ರದರ್ಶನ ಇವತ್ತು ನಡೆಸಿತು. ಸಂವಿಧಾನ ಉಳಿಸಿ ಹೆಸರಿನಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಕೇಜ್ರಿವಾಲ್ ಪತ್ನಿ ಸೇರಿದಂತೆ 28 ಪಕ್ಷಗಳ ನಾಯಕರು ಭಾಗಿಯಾಗಿದ್ದರು. ಕೇಂದ್ರ ಸರ್ಕಾರ ED, IT, CBI ದುರ್ಬಳಕೆಯನ್ನು ಮಾಡಿಕೊಳ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದರು. ರಾಹುಲ್ ಗಾಂಧಿ ಮಾತನಾಡಿ, ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ಗೆ ಪ್ರಯತ್ನ ಮಾಡ್ತಾ ಇದೆ. ಮ್ಯಾಚ್ ಆರಂಭವಾಗುವುದಕ್ಕೂ ಮುನ್ನ ನಮ್ಮ 2 ಆಟಗಾರರನ್ನ ಬಂಧಿಸಿ ಜೈಲಿಗೆ ಹಾಕಿದೆ. ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆ ನಿರ್ಬಂಧಿಸಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಖರ್ಗೆ ಅವರು ಮಾತನಾಡಿ, ಬೆದರಿಸಿ ಶಾಸಕರು ಸಂಸದರನ್ನ ಖರೀದಿಸಿ ಸರ್ಕಾರ ರಚನೆ ಮಾಡಿದ್ದಾರೆ. ಮೋದಿ ವಿಚಾರ ತೊಲಗುವವರೆಗೂ ಕೂಡ ದೇಶದಲ್ಲಿ ಸಮೃದ್ಧಿ ಆಗೋದಿಲ್ಲ. ಬಿಜೆಪಿಯನ್ನ ಸೋಲಿಸಬೇಕು ಅಂದಿದ್ದಾರೆ. ಈ ಮಧ್ಯೆ ಜೈಲಿನಿಂದಲೇ ಕೇಜ್ರಿವಾಲ್ 6 ಗ್ಯಾರಂಟಿಗಳನ್ನು ಪ್ರಕಟಿಸಿದ್ದಾರೆ.